ಸರ್ ಅವರಿಗೂ ಸವ್ಯಸಾಚಿ ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ. ರೈತ ಮುಖಂಡ ಗೌರಿಬಿದನೂರು ಗೋಪಾಲಕೃಷ್ಣ ಮಾತನಾಡಿ ರೈತರಿಗೆ ಸಲಹೆ ಕೊಟ್ಟರು. ರೈತರ ಮಕ್ಕಳು ಬೇರೆಯವರೆಲ್ಲ ನಾವು ರೈತರ ಮಕ್ಕಳು ನಾವೆಲ್ಲ ಯಾರ್ಯಾರು ಅಲ್ಲಿ ಬಂದಿಲ್ಲ. ರೈತರಂದರೆ ದೇಶದ ಬೆನ್ನೆಲುಬು. ಈ ರಾಜಕೀಯ ವ್ಯಕ್ತಿಗಳು ಮಾತಾಡ್ತಾನೆ ಇರ್ತಾರೆ, ಏನು ರೈತರ ಮಕ್ಕಳು ಅದು ಏನು ಅವ್ರಿಗೆ ಉಪಯೋಗ ಇಲ್ಲ. ಮೊದಲಿತ್ತು ಇದು ಬರ್ತಾ ಇಲ್ಲ. ಇವಾಗ ರೈತರು ಏನಾದರೂ ಆಫೀಸ್ ಕಡೆ ಹೋದರೆ ಅವ್ರಿಗೆ ಯಾವ ಒಂದು ಸಭ್ಯತೆ ಇಲ್ಲ, ನಡ್ಕೊಳ್ಳಲ್ಲ. ನಾನು ಡಿ ಸಿ ಬಗ್ಗೆ ಮಾತಾಡಿದ್ವಿ ನಮ್ಮ ವಿಷಯ, ಯಾಕೆ ನಮ್ಗೆ ಕಷ್ಟ ಗೊತ್ತಿದೆ. ನಮ್ಮ ತಂದೆಯವ್ರಿಗೇನು ಗೊತ್ತಿರಲಿಲ್ಲ, ಅವರೆಲ್ಲ ಕುರಿ ಬೇಯಿಸ್ಕೊಂಡಿದ್ರು. ರೈತರು ಇವತ್ತು ಸಂಘಟನೆ ಮಾಡಿದ್ದಾರೆ ಅಂದರೆ ತುಂಬ ಸಂತೋಷ. ಆ ರೈತರು ಹೋಗ್ಬಿಟ್ಟು ಕೂತ್ಕೊಂಡು ಒಂದು ಏನಾದರೂ ಪ್ರಾಬ್ಲಮ್ ಸಮಸ್ಯೆ ಬಂದಾಗ ಅದನ್ನೆಲ್ಲರೂ ಸೇರಿ ಬಗೆಹರಿಸೋದು ನಮ್ಮ ಕರ್ತವ್ಯ. ಅದು ಸಂಘಟನೆ. ಆ ಸಂಘಟನೆ ಮುಖಾಂತರ ಬಂದರೆ ವಿಷಯದ ಬಗ್ಗೆ ಒಂದು ಉತ್ತರ ಸಿಗಬೇಕು. ಸಂಘಟನೆ ಮಾಡ್ಕೊತೀವಿ, ಹೋಗ್ತೀವಿ, ಆಯ್ತು ರೀ ಬಂದುಬಿಟ್ಟು ಮನವಿ ಆಯ್ತು, ಬರೋಲ್ಲ. ಅದಕ್ಕೆ ಉತ್ತರ ಸಿಗಿದ್ರೇನೆ ಅದು ಸಂಘಟನೆ ಒಂದು ಇದು. ಅದಕ್ಕೆ ಸಂಘಟನೆ ಕಟ್ಟಬೇಕು. ಯಾಕಂದರೆ ನಾವು BSNL 2 ಸಂಘಟನೆಗಳಿದೆ, ಇದ್ದರೂ ಸಹ ಹೋರಾಡಿದ್ದೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಯಾಕಂದರೆ ಟ್ರಾನ್ಸ್ಫರ್ಗಳಾಗುತ್ತೆ, ಅವ್ರು ಬೇರೆ ಕಷ್ಟ ಕೊಡ್ತಾರೆ, ಇಲ್ಲಿ ಸಂಸಾರ ಇದೆ ತೆಗೆದುಕೊಂಡು ಎಲ್ಲೋ ಆಗಿಬಿಡ್ತಾರೆ. ಆವಾಗ ನಾವು ಹೋಗಿ ಆ ಯೂನಿಯನಲ್ಲಿ ಫೈಟ್ ಮಾಡಿ ಬಂದಿದ್ದೀನಿ. ನಾನು ಎಷ್ಟು ಖರ್ಚಾಗಲಿ ನಾನು ಬಿಟ್ಟಿಲ್ಲ. ನಾನು ಯಾಕೆ ಗೊತ್ತಾ, ನಮ್ಮ ಸಮಸ್ಯೆ ಬಗೆಹರಿಸಬೇಕು. ಇವತ್ತು ಪುಟ್ಟರಂಗೆ ಅವರು ಅಷ್ಟೇ ಹೋಗ್ತಾರೆ, ಕೊಡಲೆ ಅಂತಾರೆ, ಬೇಕಾದರೆ ಅವು ಹೋಗ್ತಾರೆ, ಮೋಹನ್ ಸರ್ ಅವರು ಗೈಡೆನ್ಸ್ ಕೊಡ್ತಾರೆ, ಹಿಂಗೆ ಮಾಡಪ್ಪ ಉತ್ತಮ ಆಗುತ್ತಂತೆ. ಇವರು ಯಾಕಂದರೆ ತಿಳಿದಿರೋರು ತಿಳ್ಕೊಬೇಕು ನಾವು ವಿಷಯ. ಈಗ ಇವರು ರೂವಾರಿಗಳು ನಮ್ಮ ಬುದ್ಧಕೃಷ್ಣ ಆ ಫೋಟೋಗ್ರಾಫರ್ ಕರೆಸು ಏನೋ ಮಾಡಬೇಕು, ಯಾರೋ ಒಂದು ಮಾಡಬೇಕು ಕರ್ತವ್ಯ. ಶ್ರೀಕೃಷ್ಣ ಮಹಾಭಾರತದಲ್ಲಿ ಏನು ಮಾಡಿದ ಗೊತ್ತಾ, ಅವರು ಯುದ್ಧ ಮಾಡಿಲ್ಲ, ಸೋರಿಸೋದ್ರಷ್ಟೇ ಬೆರಳ. ಅರ್ಜುನ ಯುದ್ಧ ಮಾಡಿಲ್ಲ. ಅದಕ್ಕೆ ಒಂದು ಸಂಘಟನೆಗೆ ರೂವಾರಿಗಳು ಇರಬೇಕು. ಕೃಷ್ಣ ಪಾತ್ರದಲ್ಲಿ ಇದ್ದರೆ ಅರ್ಜುನ ಆರಾಮಾಗಿ ಬಿಡ್ತಾರೆ, ಭಾಳ ಅದು ಇಂಪಾರ್ಟೆಂಟ್. ಏನು ಬರುತ್ತೆ ಇವಾಗ ಬರೀ ಬಂದರೆ ಸರ್ ಒಂದು ಡ್ರಾಫ್ಟ್ ಆಗ್ತದೆ, ನನಗೂ ಬರೆಯುತ್ತೆ, ಅದು ಬಗ್ಗೆ ಇರಬೇಕು, ಏನು ಕಾಳಜಿ ಇರಬೇಕು. ಏನು ಬರೀತಾರೆ ಅದು ಅವ್ರಿಗೆ ಏನು ಬರೀಬೇಕು, ಅವರಿಂದ ಏನು ಉತ್ತರ ಸಿಗುತ್ತೆ, ಅದು ನಮ್ಗೆ ಇಂಪಾರ್ಟೆಂಟ್. ಈ ಸಂಘಟನೆ ಎಲ್ಲರದ್ದು ಒಂದು ಸಂಘಟನೆ ಇರಬೇಕು. ಬರ್ತಾರೆ ಹೋಗ್ತಾರೆ, ಹೋಗಪ್ಪ ಬರ್ತೀವಿ ಅಂತಾರೆ, ಸೊಪ್ಪು ಹೋಗ್ಬೇಕು. ಅದು ಹೋಗಿ ಮಾಡಿದ್ರೆ ಅದು ಪ್ರತಿಫಲ, ಅದು ಸಂಘಟನೆ. ಅದು ಹಸಿರು ನಿಶಾನ. ಅಂದರೆ ಕೋಟಾಧೀಶ್ವರ ಯಾರೋ ರೈತರು, ಕೋಟಿಗಳಿರೋನೆಲ್ಲ ಅವನು ಕೋಟ ದುಡ್ಡಿರೋನು ಕೋಟಾಧೀಶ್ವರ ರೈತ. 1 ಎಕರೆ ಜಮೀನಿದ್ರೆ ಸಾಕು, ಅವನೇ ಕೋಟಾಧೀಶ್ವರ. ವ್ಯಕ್ತಿ ಅವ್ನು ಯಾವತ್ತಿದ್ರು ಅವ್ನು ಇಂಜಿನಿಯರ್ ಆದರೆ ಮತ್ತೆ ಬರಲೇಬೇಕು, ಅವ್ನು ಉಳಬೇಕು. ಅವ್ನು ದುಡ್ಡು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ರೈತ ಬೆಳೆದಿರೋದು ಅನ್ನ ತಿಂತಾ ಇದ್ರೆ ಅವನಿಗೆ ಎಷ್ಟು ಆನಂದ ಗೊತ್ತಾ. ನಾವು ಬೆಳೆದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ನಮ್ಮ ತಂದೆ ಥರ ಬೆಳೆಸಿದ್ದಾರೆ. ಎಲ್ಲ ರೈತರ ಮಕ್ಕಳು ರೈತರೆಲ್ಲ ಸೇರ್ಕೊಂಡು ಮಾಡಿದ್ರೇ ಈ ನಮ್ಮ ಭಾರತ ಒಳ್ಳೆಯದಾಗಿ ಬೆಳೆಯುತ್ತೆ. ಈ ಸಂಘಟನೆ ಒಳ್ಳೆಯದಾಗಲಿ. ಇಲ್ಲಿ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ, ಮೊದಲಿದ್ದವರು ಕೂಡ ಇದ್ದಾರೆ. ನಿನ್ನೆ DC ಆಫೀಸಲ್ಲಿ ಎಲ್ಲರೂ ಬಂದಿಲ್ಲ, ನಾವು 6 ಗಂಟೆವರೆಗೂ. ಯಾಕೆ ಹೇಳೋದು, ಪ್ರತಿಫಲ ಸಿಗಬೇಕು, DC ಅವ್ರು ಸಿಗಬೇಕು, ಇನ್ನೂ ಏರಿಯೆಲ್ಲ ಸಿಗಬೇಕು. ನೀವು ಹೋಗ್ಬಿಟ್ಟು ಇಲ್ಲಿ ಬರೀ ಹೊಟ್ಟೋಗ್ಬಿಡುತ್ತೆ, ಪ್ರಯೋಜನ ಇರೋಲ್ಲ. ಅಲ್ಲಿ ಕಾಯಬೇಕು. ಅದೆಷ್ಟೊತ್ತಾಗಲಿ ಕಾಯಲಿ, ಎಷ್ಟೇ ಖರ್ಚಾಗಲಿ ನಮ್ಗೆ ಉತ್ತರ ಸಿಗಲೇಬೇಕು. ಅದು ನಮ್ಮ ಕರ್ತವ್ಯ. ರೈತರ ಸಂಘಟನೆಗೆ ಜಯವಾಗಲಿ. ಇನ್ನೂ ಮುಂದೆ ಇಂಥ ಸಂಘಟನೆಗಳು ಬೆಳೆಯಲಿ, ಇನ್ನೂ ಒಂದು ಆಫೀಸ್ಗಳೆಲ್ಲ ಮಾಡಲಿ, ಅವರೆಲ್ಲ ಉದ್ಧಾರ ಮಾಡಲಿ ಅಂತ ನನ್ನ ಒಂದಿದ್ದು. ಎಷ್ಟೋ ಕಾರ್ಯಕ್ರಮಗಳು ಬರ್ತಾರೆ, ಎಲ್ಲ ಸಂಘಟನೆಗಳು ಕಟ್ಕೊಂಡಿದ್ದಾರೆ. ಯಾವ ಸಂಘಟನೆಯಲ್ಲಿಂದವರೆಗೂ ಅಧಿಕಾರಿಗಳು ಅವ್ರ ದರ್ಬಾರೇ ಬೇರೆ, ರಾಜಕೀಯ ದರ್ಬಾರ್ಗಳೇ ಬೇರೆ, ಅಧಿಕಾರಿಗಳ ದರ್ಬಾರ್ಗಳು ಏನು ಉತ್ತರ ಬರೋದಿಲ್ಲ ಅವ್ರ ಕಡೆಯಿಂದ ಉತ್ತರ. ಏನ್ರಿ ನಾಳೆ ಬನ್ನಿ ಸರ್, ಆಫೀಸರ್ ಇಲ್ಲ. ಎಲ್ಲ ಕಾಂಟ್ರಾಕ್ಟ್ ಬೇಸಿಕ್ಗಳು, ಆಫೀಸರ್ ಇಲ್ಲ. ಏನು ಮಾಡ್ತಾರೆ, ಇನ್ನೊಬ್ಬ ಸರ್ವರ್ ಇಲ್ಲ. ಅವನೆಲ್ಲೋ ಬಂದಿರ್ತಾನೆ ಪಾಪ, ಊರಿಂದ 100 ರೂಪಾಯಿ ಖರ್ಚು ಮಾಡಿಕೊಂಡು ಸರ್ವರ್ ಇಲ್ಲ ಅಂತ ಏನು ಮಾಡ್ತಾರೆ ಅವರು. ನಾನು BSNL ಇರುವಾಗ ಎಲ್ಲರ ಬಿಲ್ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಕಟ್ತಾ ಇದ್ದೆ. ಯಾಕಂದ್ರೆ ಹೋಗಿ ಬರೋದಕ್ಕೆ ಚಿಕ್ಕಬಳ್ಳಾಪುರ ಹೋಗೋದಕ್ಕೆ ಎಷ್ಟಾಗುತ್ತೆ ಖರ್ಚು, ಬರ್ತಿಲ್ಲ ಸರ್ ಖರ್ಚು. ಎಷ್ಟೋ ಜನ ಕೊಟ್ಟಿದ್ದಾರೆ 1000 ಗಟ್ಟಲೆ, ನಾನು ಬಿಲ್ ಕೊಟ್ಟು ಅವ್ನು ಬಿಲ್ಲೇ ಕೇಳ್ತಾ ಇರಲಿಲ್ಲ. ಅದ್ರ ಬಗ್ಗೆ ಯಾವುದೋ ಒಂದು ಕಾಳಜಿ ಇರಲಿ, ದುಡ್ಡು ಖರ್ಚಾದರೂ ಚಿಂತೆ ಇಲ್ಲ, ಆ ಉತ್ತರ ಸಿಗಬೇಕಷ್ಟೇ ನನಗೆ. ಆ ಸಂಘಟನೆಯಿಂದ ಉತ್ತರ. ಇವ್ರಿಗೇನೋ ಸಮಸ್ಯೆ, ಇನ್ನೊಬ್ಬರಿಗೇನೋ ಸಮಸ್ಯೆ ಇರ್ತದೆ, ಅದರಿಂದ ಸಂಘಟನೆ ಕಟ್ಕೊಂಡು ಉದ್ಧಾರ ಆಗೋಣ. ನಾವು ರೈತರು ಚೆನ್ನಾಗಿರೋಣ. ರೈತರೇ ಕೋಟಾಧೀಶ್ವರ, ನಾಟ್ ಕೋಟಾಧೀಶ್ವರ ರೈತರು. ರೈತರ ಬೆನ್ನೆಲುಬು ಇರುತ್ತೆ. ರೈತರಿಂದಲೇ ಸುಖ ಪಡೋದು ಎಲ್ಲರೂ ಅಷ್ಟೇ. ಆ ರೈತ ಅನ್ನಂ ಪರಬ್ರಹ್ಮ ಅಂತ ಹೇಳ್ತಾರೆ. ಅನ್ನದಾತ ಸುಖೀ ಭವ. ಯಾರಾದ್ರೂ ಮನೇಲಿ ಊಟ ಮಾಡಿದರೆ ಅನ್ನದಾತ ಸುಖೀ ಭವ, ಸುಖವಾಗುತ್ತೆ ಅವರಿಗೆ. ಅನ್ನಂ ಪರಬ್ರಹ್ಮ ಸ್ವರೂಪ.
ಅನ್ನಪೂರ್ಣ ಸದಾಪೂರ್ಣೆ ಸಿಂಗರ ಪ್ರಾಣಬಲ್ಲವೇ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥಂ ವಿಶ್ವಾಂತಿ, ಇವೆಲ್ಲ ವಚನಗಳಿದ್ದಾವೆ. ಸುಮ್ಮ ಇವಾಗ ಯಾರೋ ಬರೀಲಿ ನೋಡೋಣ, ಯಾರು ಬರೆಯಲ್ಲ. ಆವಾಗ ಬರೆದಿರೋ ಕವಿಗಳು ಎಂತೆಂಥ ಕವನ ಬರೆದಿದ್ದಂಥ ವೇದಗಳು ಬರೆದಿದ್ದಾರೆ, ಯಾರು ಬರೆಯಲ್ಲ. ರಾಮಾಯಣ ಮಹಾಭಾರತ ಯಾರು ಬರೆದಿದ್ದಾರೆ? ಇವಾಗ ಏನು ಬರೆದಿಲ್ಲ. ಅದು ಕಾಪಿ ಹೊಡಿತಾರೆ, ಬೇರೆ ಟೈಪ್ ಕಾಪಿ ಹೊಡೆದು ಪಿಕ್ಚರ್ ತೆಗಿತಾರೆ. ಇದು ನಮ್ಮ ಒಂದು ಇದು ಸಮಾಜದ ಒಂದು. ಇದರಿಂದ ಈ ಸಂಘಟನೆ ಚೆನ್ನಾಗಿ ಉದ್ಧಾರ ಆಗಲಿ. ಎಲ್ಲ ಚರಿತರ ತುಂಬ ಸಂತೋಷ. ಎಲ್ರಿಗೂ ಟೇಕಾರವನ್ನು ಆಗ್ತಾ ಈ ನಮ್ಮ ಸಭಾ ಇನ್ನೊಂದು ಯಾವುದೇ ಒಂದು ಸಂಘಟನೆ ಮಾಡಬೇಕಾದ್ರೆ ಮೊದಲು ಸ್ಥಳ ಬೇಕು. ಆ ಸ್ಥಳವನ್ನು ರೂಪಿಸಿರೋದು ನಮ್ಮ ಮೋಹನ್ ಸಾರು, ಈ ನಮ್ಮ ಮುದುಕರಿಗೆ ಅವರು, ಪುಟ್ರಂಗಿ ಅವರು ಮೊದಲು ಬರ್ತಾ ಮರೆಯಲ್ಲ ಬಿಡೋದು. ನಾನು ಆಮೇಲೆ ರುವಾರಿಗಳು ಮುದುಕೃಷ್ಣ. ಯಾವುದೇ ಒಂದು ಸಂಘಟನೆ ಇರಲಿ, ಮುಂದೆ ಮಾಡಬೇಕಾದ್ರೆ ನಮ್ಮ ನೆಮ್ಮದಿ ಇರಬೇಕು. ಇವತ್ತು ಇಂಥ ತರಬೇಕು, ಅದು ತರಬೇಕು. ಅದು ಅವರಿಗೆಲ್ಲ ನನ್ನ ವಂದನೆ ತಿಳಿಸ್ತಾ ಈ ಸಭಕ್ಕೆ ಒಳ್ಳೆ ಹೆಸರು ತರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಶುಭವಾಗಲಿ ಅಂತ ಈ ಎರಡು ಮಾತುಗಳ ಅವಕಾಶ ಮಾಡಿಕೊಟ್ಟಂತ